ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ. ಅದೇನು ಅಂತಂದರೆ ಮೊದಲನೇದಾಗಿ ನೋಡೋದಾದರೆ ಕಿಚ್ಚ ಇನ್ ಬಿಗ್ ಬಾಸ್ ಸೀಸನ್ 11. ಖಂಡಿತವಾಗ್ಲೂ ಅವರೇ ಹೋಸ್ಟ್ ಮಾಡ್ತಿರೋವಂಥದ್ದು. ಆ್ಯಂಡ್ ಬಿಗ್ ಬಾಸ್ ಸೀಸನ್ 11 ಕೂಡ ಇನ್ನೇನು ಕೆಲವೇ ದಿವಸಗಳಲ್ಲಿ ಶುರುವಾಗುತ್ತೆ. ಆ್ಯಂಡ್ ಆ್ಯಸ್ ರಿಪೋರ್ಟ್ಸ್ಗಳ ಪ್ರಕಾರ 29ಗೆ ಆನ್ ಏರ್ ಆಗುತ್ತೆ. ಟೆಲಿಕಾಸ್ಟ್ ಆಗುತ್ತೆ ಬಿಗ್ ಬಾಸ್ ಸೀಸನ್ 11. ಆ್ಯಂಡ್ 27ಗೆ ಆ್ಯಂಡ್ ಡ್ಯಾನ್ಸ್ ಏನಿದೆ ಶೂಟ್ಗಳು ಆಗ್ತದೆ. ಜೊತೆಗೆ 28 ಏನಿದೆ ಆವತ್ತು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಜೊತೆಗೆ ತುಂಬ ನಿರೀಕ್ಷೆ ಇದೆ ಬಿಗ್ ಬಾಸ್ ಸೀಸನ್ 11 ಮೇಲೆ. ಯಾಕಂದರೆ ಸುಮಾರು ಜನ ಈ ಬಾರಿ ಹೇಳ್ತಿರುವಂಥದ್ದು ಸುದೀಪ್ ಸರ್ ಚೇಂಜ್ ಆಗ್ತಾರೆ ಅನ್ನೋದಿತ್ತು. ಬಟ್ 100% ಅವರೇ ಇರ್ತಾರೆ, ಹೋಸ್ಟ್ ಮಾಡುವಂಥದ್ದು ಅವರೇ. ಆ್ಯಂಡ್ ಪ್ರೆಸ್ ಮೀಟ್ ಕೂಡ ಬರೋದಿದೆ. ಆ್ಯಂಡ್ ಇವತ್ತು ಸಾಯಂಕಾಲ ಅಥವಾ ನಾಳೆ ಬಿಗ್ ಬಾಸ್ ಸೀಸನ್ 11ನ ಸುದೀಪ್ ಸರ್ ಇರುವಂಥ ಒಂದು ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ. ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಜೊತೆಗೆ ಕಿಚ್ಚ ಸುದೀಪ್ ಸರು ಸೈಮಾಗೆ ಅಟೆಂಡ್ ಆಗಿದ್ದಾರೆ. ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ನಾರ್ಮಲಿ ಅವಾರ್ಡ್ ಶೋಗಳಿಗೆ ಹೋಗೋದಿಲ್ಲ. ಬಟ್ ಈ ಬಾರಿ ಅವಾರ್ಡ್ ಶೋಗೆ ಕೂಡ ಹೋಗಿದ್ದಾರೆ. ಒಂದು ಆಶ್ಚರ್ಯ ಪಡುವಂಥ ವಿಷಯ, ಜೊತೆಗೆ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ದೊಡ್ಡ ದೊಡ್ಡ ನಟರುಗಳು ಅಂಥ ಒಂದು ಹೇಳ್ತೀವಿ ಅಂತಂದರೆ ಪ್ರೋಗ್ರಾಮ್ಗೆ ಹೋಗೋವಂಥದ್ದು ಸ್ವಲ್ಪ ಎಲ್ಲೋ ಕನ್ನಡ ಚಿತ್ರರಂಗದಿಂದ ಬಂದಿದ್ದಾರೆ. ಅಂದರೆ ನಾರ್ಮಲ್ ಜನಗಳು ಹೋಗುವಂಥದ್ದೇ ಬೇರೆ, ಸ್ವಲ್ಪ ಸ್ಟಾರ್ ನಟರುಗಳು ಹೋಗುವಂಥದ್ದು ತುಂಬ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಈ ಸುದೀಪ್ ಸರ್ ಆದರೂ ಆಗಿರ್ಬೋದು, ಯಶ್ ಅವರು, ಆ್ಯಂಡ್ ದರ್ಶನ್ ಅವರು, ಅಂದರೆ ಈ ದೊಡ್ಡ ದೊಡ್ಡ ಪರ್ಸ್ನಾಲಿಟೀಸ್ಗಳು. ಈ ಥರದ್ದೆಲ್ಲ ಹೋದರೆ ಬಂದಿದ್ದಾರಪ್ಪ ಕನ್ನಡ ಚಿತ್ರರಂಗದಿಂದ ಒಂದು ಇದು ಸಿಗುತ್ತೆ, ಸೌಂಡ್ ಮಾಡ್ದಂಗೆ ಆಗುತ್ತೆ. ಅದು ಒಂದು ಆಗಿದೆ. ಅಲ್ಲಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಮೇ ಬಿ ಅಲ್ಲಿ CCL ಪ್ರಮೋಷನ್ಗೇನೋ ಹೋಗಿದ್ದಾರೆ ಅಂತ ಅನ್ಕೊತೀನಿ. ಯಾಕಂದರೆ ಅಲ್ಲಿ CCL ತಂಡಗಳ ಕ್ಯಾಪ್ಟನ್ಗಳು ಎಲ್ಲರೂ ಇದ್ದರು ಆ ಒಂದು ವೇದಿಕೆ ಮೇಲೆ. ಅದ್ರದ್ದು ಮೇ ಬಿ ಏನೋ ಅದಕ್ಕೋಸ್ಕರ ಹೋಗಿದ್ದಾರೆ. ಇಲ್ಲಾಂದರೆ ಸುದೀಪ್ ಸರ್ ನಾರ್ಮಲಿ ಅವಾರ್ಡ್ ತೊಗೊಳ್ಳಿಕ್ಕೆ ಅದಕ್ಕೆಲ್ಲ ಹೋಗೋದಿಲ್ಲ ಅಲ್ಲಿಗೆ. ಮತ್ತೇನಾದರೂ CCL ಶುರು ಆಗ್ತಿದೆ ಅನ್ನೋದೊಂದು ಭಯ ಶುರುವಾಗಿದೆ. ಭಯ ಏನಕ್ಕೆ ಅಂತಂದರೆ ಸಿನಿಮಾಗಳು ಮಾಡಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಅವರು ಬಿಗ್ ಬಾಸು, ಆಮೇಲೆ ಈ ಕ್ರಿಕೆಟು ಇದರಲ್ಲೇ ಕಾಲ ಕಳೀತಿದ್ದಾರೆ ಅಂತ ಅನಿಸುತ್ತೆ. ಅದೊಂದು ಬೇಜಾರಿದೆ. ಆ್ಯಂಡ್ ಇನ್ನು ಮ್ಯಾಕ್ಸ್ ಅಪ್ಡೇಟು. ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದೇನು ಅಂತಂದರೆ ಸಿನಿಮಾ ರೆಡಿಯಾಗಿದೆ, ಕಂಪ್ಲೀಟ್ ರೆಡಿಯಾಗಿದೆ. ಬಟ್ ರಿಲೀಸ್ಗೆ ಸ್ವಲ್ಪ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಅಂದರೆ ಬೇರೆ ಬೇರೆ ಭಾಷೆನಲ್ಲಿ ರಿಲೀಸ್ ಆಗೋದ್ರಿಂದ ಅಲ್ಲಿರೋ ಬೇರೆ ಬೇರೆ ಚಿತ್ರದಲ್ಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತವೆ ಬೇರೆ ಬೇರೆ ಭಾಷೆನಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ. ಥಿಯೇಟರ್ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಲೇಬೇಕಾಗುತ್ತೆ. ಆಮೇಲೆ ತಮಿಳ್ನಾಡು ಟೀಮ್ ಬೇರೆ. ಕರ್ನಾಟಕದ ಪ್ರೊಡ್ಯೂಸರು ಆ ಟೀಮ್ ಆಗಿದ್ದರೆ ಏನಾದರೂ ಹೇಳ್ಕೋಬೋದಿತ್ತು. ಬಟ್ ಇವರು ಅದರಲ್ಲಿ ಡೈರೆಕ್ಟಾಗಿ ಇಂಟರ್ಫಿಯರ್ ಆಗೋಕ್ಕಾಗೋದಿಲ್ಲ. ಅವ್ರದ್ದು ಕೂಡ ಒಂದು ಏನು ಪ್ಲ್ಯಾನ್ ಇರುತ್ತೆ, ಅದ್ರ ಪ್ರಕಾರ ಹೋಗಬೇಕಾಗುತ್ತೆ. ಅದೊಂದು ವೇಟ್ ಮಾಡಬೇಕಾಗುತ್ತೆ ನಾವು ಇನ್ನೊಂದು ಸ್ವಲ್ಪ ದಿನ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಸುದೀಪ್ ಸರ್ ಇನ್ ಅಜಿತ್ ಶೋ, ಸುವರ್ಣ ಅಜಿತ್. ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಅಜಿತ್ ಅವರು ಚಿತ್ರರಂಗದವ್ರಿಗೆ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಯಾವ ರೀತಿ ಅವ್ರಿಗೆ ಪ್ರಶ್ನೆಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿತ್ತು. ಅದರಲ್ಲೂ ಮುಖ್ಯವಾಗಿ ದರ್ಶನ್ ಅವರು ಈ ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾದಮೇಲೆ ಯಾವ ರೀತಿಯಲ್ಲಿ ಅವ್ರ ಪ್ರಶ್ನೆಗಳು ಇರ್ತವೆ, ಯಾವ ರೀತಿಯಲ್ಲಿ ಟಾಂಟ್ ಕೊಡುವಂಥ ಪ್ರಯತ್ನ ಮಾಡ್ತಾರೆ ದರ್ಶನ್ ಅವ್ರಿಗೆ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಿರೋವಂಥ ವಿಚಾರ. ರೀಸೆಂಟಾಗಿ ಧ್ರುವ ಸರ್ಜಾ ಅವ್ರದ್ದು ಇಂಟರ್ವ್ಯೂ ಇದೆ. ಅದರಲ್ಲೂ ಕೂಡ ಸುಮಾರು ದರ್ಶನ್ ರಿಲೇಟೆಡು ಆ್ಯಂಡ್ ಅಂದರೆ ಹಿಂದೆ ಮಾತಾಡುವಂಥ ರೀತಿಯಲ್ಲಿ ಕೆಲವೊಂದು ಮಾತುಗಳು, ಕ್ವಶನ್ಗಳಿದ್ವು. ಆ್ಯಂಡ್ ಅಲ್ಲಿ ಧ್ರುವ ಸರ್ಜಾ ಅವರು ಅಷ್ಟೊಂದು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅಂಥದ್ದೆಲ್ಲನೂ ಹ್ಯಾಂಡಲ್ ಮಾಡಬೇಕು ಅಂದರೆ ಅದಕ್ಕೆ ಮೆಚುರಿಟಿ ಆ್ಯಂಡ್ ಸ್ವಲ್ಪ ಬುದ್ಧಿವಂತಿಕೆ ಇರೋವಂಥ ವ್ಯಕ್ತಿನೇ ಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಸರಿಯಾದ ವ್ಯಕ್ತಿ ಅಂತಂದರೆ ಕಿಚ್ಚ ಸುದೀಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿನ್ನೆ ಕೂಡ ಸುಮಾರು ಪ್ರಶ್ನೆಗಳು ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಆಗಿರ್ಬೋದು. ಈ ರೀತಿಯ ಸುಮಾರು ಪ್ರಶ್ನೆಗಳನ್ನು ಅಜಿತ್ ಅವ್ರು ಕೇಳಿದ್ದಾರೆ. ಆ್ಯಂಡ್ ಸುದೀಪ್ ಸರು ಎಷ್ಟಕ್ಕೆ ಎಷ್ಟು ಉತ್ತರ ಕೊಡಬೇಕು, ಯಾವುದಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು, ಯಾವುದಕ್ಕೆ ತಿರುಗಿ ಉತ್ತರ ಕೊಡಬೇಕು, ಇದಕ್ಕೆಲ್ಲನೂ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ ದರ್ಶನ್ ಅವ್ರದ್ದು ಬಂದೇ ಬರುತ್ತೆ ಅಂತ ಒಂದು ಇತ್ತು. ಆ್ಯಂಡ್ ಅದಕ್ಕೆ ಸುಮಾರು ಜನ ವೇಟ್ ಕೂಡ ಮಾಡ್ತಾಯಿದ್ರು ಆ ಇಂಟರ್ವ್ಯೂಗೆ. ಸುದೀಪ್ ಸರ್ ಏನು ಹೇಳ್ತಾರೆ ದರ್ಶನ್ ಅವ್ರ ಬಗ್ಗೆ ಅಂತ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಖಂಡಿತವಲ್ಲ ಜೊತೆಗಿದ್ದಿದ್ದು ಸರಿ, ಅಂದರೆ ಸತ್ಯ. ಇವಾಗ ದೂರ ಆಗಿರೋದು ಸತ್ಯ. ಬಟ್ ದೂರ ಆಗಿದ್ದೀನಿ ಅಂದ ತಕ್ಷಣ ಅವ್ರನ್ನ ದ್ವೇಷ ಮಾಡ್ತೀನಿ ಅನ್ನೋದು ತಪ್ಪು. ಆ್ಯಂಡ್ ಅವ್ರ ಫ್ಯಾನ್ಸ್ ಬಗ್ಗೆ ಕೂಡ ಮಾತಾಡಿದ್ರು. ಓಕೆ, ಅವ್ರ ಫ್ಯಾನ್ಸ್ಗಳು ಇವಾಗ ಕೆಲವೊಂದು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ, ಜೊತೆಗೆ ಏನೇನು ಮಾಡಬಾರ್ದು ಅಂತ ಇತ್ತು ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಅದರಿಂದ ಒಳಗಡೆ ಇರೋವಂಥವ್ರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಕಾಳಜಿ ಕೂಡ ವಹಿಸಿದ್ದಾರೆ. ಇಂಥ ಒಬ್ಬ ಪ್ರಬುದ್ಧತೆ ಇರುವಂಥ ನಟ ನಮ್ಮ ಒಂದು ಚಿತ್ರರಂಗದಲ್ಲಿರುವಂಥದ್ದು. ಯಾಕಂದರೆ ನಾನು ಅವ್ರು ಸುಮಾರು ಇಂಟರ್ವ್ಯೂಗಳನ್ನ ನೋಡ್ತಾ ಇರ್ತೀನಿ. ಅಂದರೆ ಅವ್ರದ್ದು ಇಂಟರ್ವ್ಯೂ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಅಂದರೆ ಅವ್ರ ಮಾತುಗಳು ಹೆಂಗಿದೆ ಅಂತಂದರೆ ಒಂದು ಅಳದು ತೂಗಿ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಆ ಮೆಚುರಿಟಿ ಲೆವೆಲ್ ಅವ್ರಿಗಿದೆ. ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ಇದೆ. ಮೇ ಬಿ ಇನ್ನೇ ಕೆಲವು ದಿವಸಗಳಲ್ಲಿ ಬಿಗ್ ಬಾಸ್ ಸೀಸನ್ ಮೊದಲೇ ಆದಾಗಲೇ 29ಗೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ರಿಪೋರ್ಟ್ಸ್ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.